ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನನಗೂ ಒಂದು ಕಾಲ ಇತ್ತು. ಬೇಜಾರಾದ್ರೆ ಸಾಕು ಕ್ಯಾಮರಾ ಹೆಗಲಿಗೆ ಹಾಕೊಂಡು ಗೊತ್ತು ಗುರಿ ಇಲ್ಲದೆ ಹೊರಟು ಬಿಡ್ತಾ ಇದ್ದೆ. ಅವತ್ತಿಗೆ ಬದುಕು ಜಂಗಮ. ಆದರೆ ಇಲ್ಲದೆ ಇರೋದನ್ನೆಲ್ಲ ಕಟ್ಕೊಂಡು ದಿನಕ್ಕೆ 2-3 ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಜಂಜಾಟಕ್ಕೆ ಬಿದ್ದ ಮೇಲೆ ಬದುಕು ಸ್ಥಾವರ ಆಗೋದಕ್ಕೆ ಶುರುವಾಯಿತು. ಹವ್ಯಾಸಗಳಿಗೆ ಕಡಿವಾಣ ಬೀಳ್ತಾ ಹೋಯ್ತು. ಆದರೆ ಮೊನ್ನೆ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋದು ನೆನಪಾಗಿ ಜೊತೆಗಿದ್ದ ಹುಡುಗರನ್ನು ಹೊರಡಿಸ್ಕೊಂಡು ಹಾಸನದ ಹೊಯ್ಸಳ ದೇವಾಲಯಗಳನ್ನು ಸುತ್ತಾಡೋದಿಕ್ಕೆ ಹೋದೆ. ಅದನ್ನು ಮುಗಿಸ್ಕೊಂಡು ಇನ್ನೇನು ಬೆಂಗಳೂರಿನ ಯಾಂತ್ರಿಕತೆಯ ಕಡೆಗೆ ಮತ್ತೆ ಹೊರಳಬೇಕು ಅಂದುಕೊಳ್ಳೋಷ್ಟರಲ್ಲಿ ಯಾವುದೋ ಮಾಂತ್ರಿಕ ಶಕ್ತಿ ಚಿಕ್ಕಮಗಳೂರಿನ ಕಡೆಗೆ ಎಳ್ಕೊಂಡು ಹೋಗೇ ಬಿಡ್ತು. ಅಲ್ಲಿಂದ ನಾವು ಹೊರಟಿದ್ದು ಸೀದಾ ದತ್ತಪೀಠಕ್ಕೆ. ನಾನು ದತ್ತಪೀಠಕ್ಕೆ ಬಂದು ದಶಕಗಳೇ ಕಳೆದು ಹೋಗಿದ್ವೇನೋ. ಹೀಗಾಗಿ ಅಲ್ಲಿಗ ಪರಿಸ್ಥಿತಿ ಎಷ್ಟು ಬದಲಾಗಿರಬಹುದು ಅಂತ ಯೋಚಿಸ್ತಾ ಕೂತಿರುವಾಗಲೇ ನಾವಿದ್ದ ಕಾರು ಆ ಹಸಿರಿನ ಹಾದಿಯಲ್ಲಿ ಕರಿನಾಗರದಂತೆ ಮಲಗಿದ್ದ ರಸ್ತೆಯಲ್ಲಿ ಚಂದ್ರದ್ರೋಣವನ್ನ ಏರ್ತಾ ಹೋಗ್ತಾ ಇತ್ತು. ಈ ಜಗತ್ತಲ್ಲಿ ವಾಸ ಮಾಡೋದಕ್ಕಿರೋ ಅತ್ಯದ್ಭುತ ಸ್ಥಳಗಳ ಪೈಕಿ ಚಿಕ್ಕಮಗಳೂರು ಕೂಡ ಒಂದು ಅಂತ ಹೇಳ್ತಾರೆ. ಆದರೆ ನೀವು ಶನಿವಾರ ಭಾನುವಾರ ಈ ಚಿಕ್ಕಮಗಳೂರಿಗೆ ಬಂದು ಬೆಂಗಳೂರು ಸೇರಿದಂತೆ ನಾನಾ ಕಡೆಗಳಿಂದ ಬರೋ ಪ್ರವಾಸಿಗರನ್ನಿಲ್ಲಿ ನೋಡ್ಬಿಟ್ರೆ ಅದು ಯಾಕಾದರೂ ಚಿಕ್ಕಮಗಳೂರನ್ನ ಸುಂದರವಾದ ಸ್ಥಳ ಅಂತ ಹೇಳಿದಾರೋ ಅನ್ನೋ ಒಂದು ಅನುಮಾನ ಬಾರದೇ ಇರೋದಿಲ್ಲ. ಇವತ್ತು ಚಿಕ್ಕಮಗಳೂರಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಅಷ್ಟು ಹೆಚ್ಚಾಗಿದೆ. ಆ ಚಿಕ್ಕ ನಗರ ಜನನಿಬಿಡತೆಯಿಂದ ನರಳೋದಿಕ್ಕೆ ಈ ಪ್ರವಾಸಿಗರು ಕಾರಣ ಆಗ್ತಾ ಇದ್ದಾರೆ. ಆದ್ರೂ ಗೆಳೆಯರೆ, ಚಿಕ್ಕಮಗಳೂರು ಜಿಲ್ಲೆಯ ಹಸಿರು ತುಂಬಿದ ಪರ್ವತಗಳ ಸಾಲು, ಆ ಕಣಿವೆಗಳ ಅಂದವನ್ನ ಕಣ್ತುಂಬಿಕೊಳ್ತಾ ಹೋದ್ರೆ ನಿಜಕ್ಕೂ ನಿಮಗೆ ಸ್ವರ್ಗದಲ್ಲಿದ್ದೀವಿ ಅಂತ ಅನ್ನಿಸದೇ ಇರುವುದಿಲ್ಲ. ಆ ಗಿರಿಕಂದರಗಳ ಹಾದಿಯಲ್ಲಿ ಮೌನ ಕೂಡ ಎಂಥ ಆನಂದವನ್ನು ಕೊಡುತ್ತೆ ಗೊತ್ತಾ. ಆ ಪ್ರಕೃತಿಯನ್ನ ಸುಮ್ಮನೆ ಕಣ್ತುಂಬಿಕೊಳ್ಳೋದು ಕೂಡ ಒಂಥರ ತಪಸ್ಸೆ. ಅರ್ಧ ಗಂಟೆಯ ಪ್ರಯಾಣ ಮುಗಿಯೋ ಹೊತ್ತಿಗೆ ದತ್ತಪೀಠದ ಬೋರ್ಡಿನ ಮುಂದೆ ನಮ್ಮ ವಾಹನ ನಿಂತಿತ್ತು. ದಕ್ಷಿಣದ ಅಯೋಧ್ಯೆ ಅಂತಲೇ ಕರೆಸಿಕೊಳ್ಳುವ ದತ್ತಪೀಠ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯಲ್ಲಿದೆ. ಈ ಪರ್ವತ ನೈಸರ್ಗಿಕವಾಗಿ ಅರ್ಧಚಂದ್ರಾಕಾರದಲ್ಲಿರೋದ್ರಿಂದ ಚಂದ್ರದ್ರೋಣ ಪರ್ವತ ಅಂತ ಇದನ್ನ ಕರೀತಾರೆ. ಮಹರ್ಷಿ ಅತ್ರಿ ಮತ್ತು ಅನುಸೂಯಾದೇವಿಯವರ ಪುತ್ರ, ತ್ರಿಮೂರ್ತಿಗಳ ಅವತಾರ ಅಂತಲೇ ಕರೆಸಿಕೊಳ್ಳುವ ಮಹಾಗುರು ದತ್ತಾತ್ರೇಯರು ತಪಸ್ಸು ಮಾಡಿರುವ ಪುಣ್ಯಭೂಮಿ ಈ ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಾರೆ. ಇಲ್ಲಿ ಗುರುದತ್ತರ ತಪಸ್ಸಿನ ಸ್ಥಳ ಅಂತ ಹೇಳಲಾಗುವ ಸುಂದರ ಗುಹೆ ಕೂಡ ಇದೆ. ಇಲ್ಲಿ ದತ್ತಾತ್ರೇಯರು ತಪೋನಿರತರಾಗಿದ್ರು ಅಂತ ಹೇಳಲಾಗುವ ಸ್ಥಳದಲ್ಲಿ ಗುರುದತ್ತರ ಬೆಳ್ಳಿಯ ಪಾದುಕೆಗಳನ್ನಿಡಲಾಗಿದೆ. ಅಲ್ಲೇ ಪಕ್ಕದಲ್ಲಿ ಎತ್ತರದ ಪೀಠ ಇದೆ. ಅದನ್ನ ಅನುಸೂಯಾದೇವಿ ಕುಳಿತಿದ್ದ ಸ್ಥಳ ಅಂತ ನಂಬಲಾಗುತ್ತೆ. ದತ್ತಾತ್ರೇಯರ ಗದ್ದುಗೆಯ ಬಳಿ ಸದಾ ಉರಿಯುವ ನಂದಾದೀಪ, ಪಾದುಕೆಗಳ ಮೇಲಿನ ಹೂವು ಆ ಸ್ಥಳಕ್ಕೊಂದು ಪಾವಿತ್ರ್ಯತೆ, ದೈವಿಕ ಸ್ಪರ್ಶವನ್ನು ಕೊಡ್ತಾ ಇರುತ್ತವೆ. ಇನ್ನು ಅದು ಬೆಟ್ಟದ ಮೇಲಿನ ಗುಹೆ, ಹೀಗಾಗಿ ಸದಾ ತಂಪಾದ ಆಹ್ಲಾದಕರ ವಾತಾವರಣವನ್ನ ಹೊಂದಿರೋದಷ್ಟೇ ಅಲ್ಲ, ಅದರ ಮೇಲ್ಛಾವಣಿಯಿಂದ ಜಿನುಗುವ ಹನಿ ಹನಿ ನೀರು ಕೂಡ ಅಲ್ಲಿ ವಿಶೇಷ ಅನುಭೂತಿಗೆ ಕಾರಣವಾಗ್ತಾ ಹೋಗುತ್ತೆ. ಇನ್ನು ಈ ದತ್ತಪೀಠದ ಗುಹೆಯ ಒಳಗೆ ಒಂದಷ್ಟು ಸಮಾಧಿಗಳು ಕೂಡ ನಮಗೆ ಕಾಣಸಿಗತ್ವೆ. ಮುಸ್ಲಿಮರ ನಂಬಿಕೆಯ ಪ್ರಕಾರ ಕ್ರಿಸ್ತ ಶಕ 1005ರಲ್ಲಿ ಸೌದಿ ಅರೇಬಿಯಾದಿಂದ ಮತಪ್ರಚಾರಕ್ಕಾಗಿ ಬಂದಿದ್ದ ಮೊಹಮ್ಮದ್ ಅನುಯಾಯಿ ದಾದಾ ಹಯಾತ್ ಅಲಿಯಾಸ್ ಅಬ್ದುಲ್ ಅಜೀಜ್ ಮಕ್ಕಿ ಅನ್ನೋ ಸೂಫಿ ಸಂತ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದರಂತೆ. ಹೀಗೆ ಆತ ಇಲ್ಲಿಗೆ ಬರೋದಕ್ಕೆ ಮೊದಲೇ ಇದು ದತ್ತಾತ್ರೇಯರು ತಪಸ್ಸು ಮಾಡಿದ ಜಾಗ ಆಗಿತ್ತು. ಹೀಗಾಗಿ ಅಲ್ಲಿಗೆ ಪೂಜೆ ಮಾಡೋದಕ್ಕೆ ಬ್ರಾಹ್ಮಣ ಹಾಗೂ ಜಂಗಮರು ಬರ್ತಾ ಇದ್ರು. ಒಂದಿನ ಮುಂಜಾನೆ ಅವ್ರು ಹಾಗೆ ಪೂಜೆಗೆ ಅಂತ ಬರ್ತಾರೆ. ಗುಹೆಯ ಒಳಗಡೆ ಅಜೀಜ್ ಮಕ್ಕಿ ಕೂತಿದ್ದವರ ಕಣ್ಣಿಗೆ ಬೀಳುತ್ತೆ. ಗುಹೆಯಲ್ಲಿ ಧ್ಯಾನಾಸಕ್ತನಾಗಿದ್ದ ಆತನನ್ನ ನೋಡಿ ಯಾರೋ ಸಂತ ಇರಬೇಕು ಅಂದ್ಕೊಂಡ್ರು. ಅವತ್ತಿಗೆ ಇಸ್ಲಾಂ ಬಗ್ಗೆ ಇಲ್ಲಿನ ಜನಕ್ಕೆ ಹೆಚ್ಚು ಗೊತ್ತೂ ಇರಲಿಲ್ಲ. ಇಸ್ಲಾಮಿನ ಪ್ರಕಾರ ನಾವು ಕಾಫಿರರು ಅನ್ನೋದು ಪಾಪ ಇಬ್ಬರು ಪೂಜಾರಿಗಳಿಗೆ ಅರಿವು ಕೂಡ ಇರಲಿಲ್ಲ. ಹೀಗಾಗಿ ಆ ಸೂಫಿ ಸಂತನನ್ನ ಈ ಬ್ರಾಹ್ಮಣ ಹಾಗೂ ಆ ಜಂಗಮ ಪೂಜಾರಿಗಳು ತುಂಬಾ ಭಕ್ತಿ ಹಾಗೂ ಗೌರವಗಳಿಂದಲೇ ಕಂಡ್ರು. ಆತನಿಗೆ ಅಲ್ಲಿರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಅದ್ಯಾಕೋ ಗೊತ್ತಿಲ್ಲ, ಈ ದಾದಾ ಹಯಾತ್ಗೆ ಕೆಲವೇ ದಿನಗಳಲ್ಲಿ ಅಲ್ಲಿನ ಸ್ಥಳೀಯ ಪಾಳೆಯಗಾರರು, ಜಮೀನ್ದಾರರ ಜೊತೆ ಸಮಸ್ಯೆಗಳುಂಟಾದವು. ಕೊನೆಗೆ ಈ ದಾದಾ ಹಯಾತ್ ಮೆಕ್ಕಾ ಮದೀನಾಗೆ ಹೋದ್ರು ಅಂತ ಕೆಲವರು, ನಿಗೂಢವಾಗಿ ಕಾಣೆಯಾದರೂ ಬಹುಶಃ ಕೊಲೆಯಾಗಿರಬಹುದು ಅಂತ ಮತ್ತೆ ಕೆಲವರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ ನಂತರ ಆ ಸೂಫಿ ಸಂತ ಮಕ್ಕಿ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಇದಾದ 106 ವರ್ಷಗಳ ನಂತರ, ಅಂದ್ರೆ 16-17ನೇ ಶತಮಾನದಲ್ಲಿ ಇರಾಕ್ನ ಬಾಗ್ದಾದ್ ಮೂಲದ ಬಾಬಾ ಬುಡನ್ ಅನ್ನೋ ಇನ್ನೊಬ್ಬ ಸೂಫಿ ಸಂತ ಮತಪ್ರಚಾರಕ್ಕಾಗಿ ಈ ದತ್ತಗಿರಿಗೆ ಬರ್ತಾನೆ.
ಹಾಗೆ ಬರುವಾಗ ಆತ ಯಮನ್ ಮೂಲಕ ಬಂದಂತೆ. ಯಮನ್ ಅನ್ನೋದು ಅವತ್ತು ಜಗತ್ತಿನ ಅತಿ ದೊಡ್ಡ ಕಾಫಿ ಮಾರ್ಕೆಟ್ ಆಗಿತ್ತು. ಯಮನ್ಗೆ ಬಂದ ಈ ಸೂಫಿ ಸಂತ ಅಲ್ಲಿ ಒಂದು 7 ಕಾಫಿ ಬೀಜಗಳನ್ನ ಕದ್ದು ಅವುಗಳನ್ನ ತನ್ನ ಬಟ್ಟೆಗಳ ಒಳಗೆ ಅಡಗಿಸಿಟ್ಟುಕೊಂಡು ಆ ಕಾಫಿ ಬೀಜಗಳನ್ನ ಭಾರತಕ್ಕೆ ತಂದ್ರಂತೆ. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಕಾಫಿ ವ್ಯಾಪಾರ ಮಾಡ್ತಾ ಇದ್ದ ಅರಬರು ಅದರ ಮೇಲೊಂದು ಮೊನೋಪೊಲಿಯನ್ನ ಸ್ಥಾಪಿಸಿದ್ರು. ಹಸಿ ಕಾಫಿ ಬೀಜಗಳು ಯಮನ್ನಿಂದ ಹೊರಗೆಲ್ಲೂ ಹೋಗದ ಹಾಗೆ ಅವರು ನೋಡ್ಕೋತಾ ಇದ್ರು. ಅಂಥ ಸಂದರ್ಭದಲ್ಲೇ ಈ ಬಾಬಾ ಬುಡನ್ 7 ಕಾಫಿ ಬೀಜಗಳನ್ನ ಕದ್ದು ಅವುಗಳನ್ನ ತಮ್ಮ ವಸ್ತ್ರದಲ್ಲಿ ಅಡಗಿಸಿಟ್ಟುಕೊಂಡು ಅಲ್ಲಿಂದ ಮಂಗಳೂರಿನ ಕರಾವಳಿಯ ಮೂಲಕ ಚಿಕ್ಕಮಗಳೂರಿಗೆ ಬರ್ತಾರೆ. ಈ ಚಂದ್ರದ್ರೋಣಗಿರಿಯಲ್ಲಿ ಆ 7 ಕಾಫಿ ಬೀಜಗಳನ್ನ ನಾಟಿ ಮಾಡಿ ಕಾಫಿ ಸಸಿಗಳನ್ನ ಮಾಡಿದ್ರು. ಹೀಗಾಗಿ ಆತ ಅವತ್ತು ಕದ್ದು ತಂದ 7 ಕಾಫಿ ಬೀಜಗಳ ಮೂಲಕನೇ ಈ ಭಾಗದಲ್ಲಿ ಕಾಫಿ ಅನ್ನೋದು ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೀತು ಅಂತ ವಿಕಿಪೀಡಿಯಾ ಹೇಳುತ್ತೆ. ಆದ್ರೆ ಆ 7 ಕಾಫಿ ಬೀಜಗಳಿಂದಲೇ ಇಡೀ ಚಿಕ್ಕಮಗಳೂರು, ಕೊಡಗು ಹಾಗೂ ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ಕಾಫಿಯನ್ನ ಬೆಳೆಯಲಾಯಿತು ಅನ್ನೋದಿದೆಯಲ್ಲ, ಇದು ಸ್ವಲ್ಪ ಅತಿಶಯೋಕ್ತಿ ಅನ್ಸುತ್ತೆ. ನಮ್ಮ ಕಾಫಿಯ ಇತಿಹಾಸವನ್ನ ನಾವು ಗಮನಿಸೋದಾದ್ರೆ 1670ರ ಹೊತ್ತಿಗೆ ಡಚ್ಚರು ಭಾರತಕ್ಕೆ ಕಾಫಿಯನ್ನ ಪರಿಚಯಿಸಿದ್ರು ಮತ್ತು ಯಮನ್ನಿಂದ ಕಾಫಿ ಬೀಜಗಳನ್ನ ತಂದು ಅವರಿಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಮರ್ಷಿಯಲ್ ಕಾಫಿ ಕೃಷಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಇರ್ಲಿ, ನಂಬಿಕೆಗಳನ್ನ ಹಾಗೆ ಉಳಿಸ್ಕೊಂಡು ನಂಬ್ತಾ ಹೋಗೋಣ. ಇನ್ನು ಈ ಬಾಬಾ ಬುಡನ್ ಕೂಡ ಇದೇ ಗುಹೆಗಳ ಬಳಿ ಕೊಲೆಯಾಗಿ ಹೋಗ್ತಾರೆ. ಅವರನ್ನ ಇದೇ ಗುಹೆಯಲ್ಲಿ ಸಮಾಧಿ ಮಾಡಲಾಯಿತು. ಹಾಗೆ ಗುಹೆಯ ಹೊರಗಡೆ ಬಾಬಾ ಬುಡನ್ ಅವರ ಶಿಷ್ಯರ ಸಮಾಧಿಗಳು ಕೂಡ ನಮಗಲ್ಲಿ ನೋಡೋದಕ್ಕೆ ಸಿಗುತ್ತವೆ. ಅದಾದ ನಂತರ ಅಲ್ಲಿಗೆ ಸೈಯದ್ ಶಾ ಜಮಾಲುದ್ದೀನ್ ಅನ್ನೋ ಇನ್ನೂ ಒಬ್ಬ ಸೂಫಿ ಸಂತರು ಬರ್ತಾರೆ. ಆತ ಕೂಡ ಬಾಬಾ ಬುಡನ್ ಅಂತಲೇ ಕರೆಸ್ಕೊಳ್ತಾರೆ. ಮತ್ತೆ ಕೆಲವೇ ದಿನಗಳಲ್ಲಿ ನಿಗೂಢವಾಗಿ ಸಾವಿಗೀಡಾಗ್ತಾರೆ. ಅಲ್ಲಿ ಹೀಗೆ ಸಾವಿಗೀಡಾದ ಸೂಫಿಗಳ ಸಮಾಧಿಗಳು ಸಾಲು ಸಾಲಾಗಿ ಗುಹೆಯ ಒಳಗೆ ಮತ್ತು ಹೊರಗೆ ನಮಗೆ ಕಾಣೋದಕ್ಕೆ ಸಿಗುತ್ತವೆ. ಅಲ್ಲಿನ ಸಮಾಧಿಗಳ ಬಳಿ ಪೂಜೆ ಮಾಡೋದಕ್ಕೆ ಸಜ್ಜಾದೆಗಳಿರ್ತಾರೆ. ಅವರು ಬಾಬಾ ಬುಡನ್ ಅಥವಾ ಜಮಾಲುದ್ದೀನ್ ಅವರ ವಂಶಸ್ಥರು ಅಂತ ಹೇಳ್ತಾರೆ. ಶಿಯಾ ಪಂಗಡದ ಹಸನ್ ಹುಸೇನ್ ವಂಶದ ಸೈಯದ್ಗಳಿಗೆ ಮಾತ್ರ ಇಲ್ಲಿ ಸಜ್ಜಾದೆ ಅಥವಾ ಖಾದ್ರಿ ಆಗೋ ಅವಕಾಶ ಇರುತ್ತೆ. ಹಾಗೆ ಖಾದ್ರಿ ಆಗೋದಕ್ಕೆ ಅವಿವಾಹಿತರು ಅನರ್ಹರು. ಗೆಳೆಯರೆ, ನಾನು ಈ ದತ್ತಪೀಠಕ್ಕೆ ಬಂದು ಸಾಕಷ್ಟು ವರ್ಷಗಳು ಕಳೆದು ಹೋಗಿದ್ವು. ನಾನು ಬಂದಾಗ ಇಲ್ಲಿ ಇಷ್ಟೊಂದು ರಕ್ಷಣೆ ವ್ಯವಸ್ಥೆಗಳು, CCTVಗಳು ಇವೆಲ್ಲ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಇದು ದತ್ತಪೀಠನ ಬಾಬಾ ಬುಡನ್ಗಿರಿನ ಅನ್ನೋ ವಿವಾದ ಶುರುವಾಗಿ ನ್ಯಾಯಾಲಯದ ಮೆಟ್ಟಿಲೇರಿ ಕಡೆಗೆ ಇಲ್ಲಿ ಹಿಂದೂ ಮುಸ್ಲಿಂ ಇಬ್ಬರು ಪೂಜೆ ಮಾಡ್ಕೊಳ್ಳೋದಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟ ನಂತರ ಇಲ್ಲಿಗೆ ಭದ್ರತೆ ಕೂಡ ಹೆಚ್ಚಾಗಿದೆ. ದತ್ತನ ಪೂಜೆ ಮಾಡ್ತಾ ಇದ್ದ ಜಾಗಕ್ಕೆ ಎಲ್ಲಿಂದಲೋ ಯಾರೋ ಬಂದ್ರು, ಗುಹೆಯಲ್ಲಿ ಕೂತಿದ್ರು. ಆತನನ್ನು ನೋಡಿ ಪಾಪ ಯಾರೋ ಸಂತ ಅಂತ ಅನ್ನ ಆಶ್ರಯ ವ್ಯವಸ್ಥೆಗಳನ್ನ ಸ್ಥಳೀಯರು ಮಾಡಿಕೊಟ್ರು. ಆ ನಂತರ ಇಲ್ಲಿಗೆ ಬರೋ ಸೂಫಿಗಳ ಸಂಖ್ಯೆ ಹೆಚ್ಚಾಯಿತು. ಅವರನ್ನ ಅಲ್ಲೇ ಸಮಾಧಿ ಮಾಡಲಾಯಿತು. ಅದಾದ ಒಂದಷ್ಟು 100 ವರ್ಷಗಳಿಗೆ ಇಡೀ ಜಾಗದ ಹೆಸರು, ಅದರ ಮೇಲಿನ ಅಧಿಕಾರ ಎಲ್ಲ ಬದಲಾಗಿ ಹೋದ್ವು. ಇದು ನಮ್ಮ ದತ್ತನ ಕ್ಷೇತ್ರ, ನಾವು ಪೂಜೆ ಮಾಡ್ತೀವಿ ಅಂತ ಕೇಳಿಕೊಂಡು ಮೂಲ ನಿವಾಸಿಗಳು ನ್ಯಾಯಾಲಯಕ್ಕೆ ಹೋಗಬೇಕಾಯ್ತು. ಕಡೆಗೆ ಹೋಗಿ ನೀವು ಪೂಜೆ ಮಾಡ್ಕೊಳ್ಳಿ ಅಂತ ನ್ಯಾಯಾಲಯ ತೀರ್ಪು ಕೊಡಬೇಕಾಗುವಂತೂ ಎಂಥ ವಿಪರ್ಯಾಸ ಇದಲ್ವಾ ಅಂತ ಅಂದ್ಕೊಳ್ತಲೇ ಗುಹೆಯ ಒಳಗೆ ಪ್ರವೇಶ ಮಾಡಿದ್ವಿ. ದತ್ತನ ಪಾದುಕೆಗಳ ಮುಂದೆ ನಿಂತಾಗ ಆ ಪಾದುಕೆಗಳಿಗೆ ಪೂಜೆ ಸಲ್ಲಿಸುವ ಅವಕಾಶ ಕೊಡಿಸಿದ ಚಿಕ್ಕಮಗಳೂರಿನ ಹೋರಾಟಗಾರರ ಬಗ್ಗೆ ಕೂಡ ಒಂದು ಹೆಮ್ಮೆ ಅಂತ ಅನ್ನಿಸದೇ ಇರಲಿಲ್ಲ. ಆ ಶಾಂತ ಪರಿಸರದಲ್ಲಿ ಗುರುದತ್ತನ ಧ್ಯಾನ ನಿಜಕ್ಕೂ ಮನಸ್ಸಿಗೆ ಏನೋ ಆನಂದವನ್ನ, ಮುದವನ್ನ ಕೊಟ್ಟಿದ್ದು ಸುಳ್ಳಲ್ಲ. ಅಲ್ಲಿಂದ ಹೊರಗೆ ಬಂದು ಮಾಣಿಕ್ಯಧಾರ ಅಂತ ಕರೆಸಿಕೊಳ್ಳುವ, ಮಾಣಿಕ್ಯದ ಹಾರದಂತೆ ಕಾಣುವ ಜಲಪಾತದ ಬಳಿಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ರಸ್ತೆ ತುಂಬಾ ಕೆಟ್ಟದಾಗಿ ಕಾಣ್ತಾ ಇತ್ತು. ನಮ್ಮ ವಾಹನ ಅಲ್ಲಿಗೆ ಹೋಗೋದು ಕಷ್ಟ ಅನ್ನಿಸ್ತಾ ಇತ್ತು. ಹೀಗಾಗಿ ನಾವು ಅಲ್ಲಿದ್ದ ಜೀಪುಗಳನ್ನೇ ಬಳಸಿ ಹೋಗೋದಕ್ಕೆ ನಿರ್ಧಾರ ಮಾಡಿದ್ವಿ. ಮೊದಲಿಗೆ ಅರ್ಧ ಕಿಲೋಮೀಟರ್ನಷ್ಟು ರಸ್ತೆ ಅಲ್ಲಿ ಸರಿ ಇಲ್ಲ. ಆನಂತರ ತುಂಬಾ ಚೆನ್ನಾಗಿರೋ ಕಾಂಕ್ರೀಟ್ ರೋಡ್ ಇದೆ. ಆ ಅರ್ಧ ಕಿಲೋಮೀಟರ್ ರಸ್ತೆಯನ್ನ ಮಾಡಿಸಿಬಿಟ್ರೆ ಬಂದವರು ಅವರವರದ್ದೇ ವಾಹನಗಳಲ್ಲಿ ಚಂದ್ರದ್ರೋಣದ ಮೇಲ್ಭಾಗಕ್ಕೆ ಹೋಗಬಹುದು. ಆದ್ರೆ ಅಲ್ಲಿ ಜೀಪ್ ಲಾಬಿ ಒಂದಿದೆ. ಹೀಗಾಗಿ ಆ ಅರ್ಧ ಕಿಲೋಮೀಟರ್ ರೋಡ್ ಮಾಡಿಸೋದಕ್ಕೆ ಅಲ್ಲಿನ ರಾಜಕಾರಣಿಗಳು ಮನಸ್ಸು ಮಾಡೋದಿಲ್ಲ ಅನ್ನೋದು ಅರ್ಥವಾಗೋದಕ್ಕೆ ಹೆಚ್ಚಿನ ಸಮಯ ಏನು ಬೇಕಾಗಲಿಲ್ಲ. ಅಷ್ಟೊತ್ತಿಗೆ ಮಾಣಿಕ್ಯಧಾರ ಕೂಡ ಸಿಕ್ಕಿತ್ತು. ಸ್ನೇಹಿತರೆ, ನಾನೀಗ ಚಂದ್ರದ್ರೋಣ ಪರ್ವತದ ಮೇಲ್ಭಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂದೆ ಒಂದು ಚಿಕ್ಕ ಪಾಂಡನ್ನು ನೀವು ನೋಡ್ತಾ ಇದ್ದೀರಿ. ನಾವೀಗ ಸುಮಾರು 1900 ಮೀಟರ್ಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದ್ದೀವಿ. ಕರ್ನಾಟಕದ ಮಟ್ಟಕ್ಕೆ ನಾವು ಹೇಳೋದಾದರೆ ಇದು 3ನೇ ಪೀಕ್ ಅಂತ ಇದನ್ನು ಹೇಳ್ತಾರೆ. ಮೊದಲನೇದು ಮುಳ್ಳಯ್ಯನಗಿರಿ, ಎರಡನೇದು ಕುದುರೆಮುಖ, ಹಾಗೆ ಇದು 3ನೇಯ ಅತಿ ಎತ್ತರದ ಜಾಗ. ನಾನೀಗ ಏನು ನಿಂತಿದ್ದೀನಿ, ನನ್ನ ಹಿಂಭಾಗದಲ್ಲಿ ಸ್ವಲ್ಪ ಕೆಳಗಿಳಿದ್ರೆ ಅಲ್ಲಿ ದತ್ತಪೀಠ ಇದೆ. ಮೇಲೆ ಹೋದರೆ ಅಲ್ಲಿ ನಿಮಗೊಂದು ಅದ್ಭುತವಾದ ಜಲಪಾತ ಕಾಣುತ್ತೆ.
ಅದನ್ನು ಮಾಣಿಕ್ಯಧಾರ ಅಂತ ಕರೀತಾರೆ. ನಿಮಗೆ ಪಶ್ಚಿಮ ಘಟ್ಟದ ಒಂದು ಸುಂದರವಾದ ಪ್ರದೇಶವನ್ನು, ಪ್ರಕೃತಿಯ ಮಡಿಲನ್ನು, ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥ ಈ ಪ್ರದೇಶವನ್ನು ನಾವು ಅಂದರೆ ಮನುಷ್ಯರು ಎಷ್ಟು ಸುಂದರವಾಗಿ, ಎಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾನು ತೋರಿಸ್ಬೇಕಾಗಿದೆ. ಮಾಣಿಕ್ಯಧಾರ ಅನ್ನೋ ಜಲಪಾತ ಏನಿದೆ ಅದೊಂದು ತುಂಬ ಅದ್ಭುತವಾದ ಜಾಗ. ಸಾಕಷ್ಟು ಗಿಡಮೂಲಿಕೆಗಳನ್ನು ಹಾದು ಅಲ್ಲಿ ನೀರು ಬರುತ್ತೆ. ಅದು ಪರಿಶುಭ್ರವಾದ ನೀರು. ಆ ನೀರಿಗೆ ಗಿಡಮೂಲಿಕೆಗಳನ್ನು ದಾಟಿ ಬರೋದರಿಂದ, ಬೆಟ್ಟಗುಡ್ಡಗಳನ್ನು ಹಾದು ಬರೋದರಿಂದ ಆ ನೀರಿನ ಒಳಗೊಂದು ಆಯುರ್ವೇದ ಗುಣ, ಔಷಧೀಯ ಗುಣ ಸಹಜವಾಗಿ ಬರುತ್ತೆ. ಆದರೆ ಆ ನೀರಿರೋ ಜಾಗನ ಕೂಡ ನಾವು ಹೇಗೆ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನೀವು ನೋಡಬೇಕು. ಗೆಳೆಯರೆ, ಕರ್ನಾಟಕದಲ್ಲಿರುವ ಅತ್ಯಂತ ಸುಂದರ ಜಲಪಾತಗಳ ಪೈಕಿ ಒಂದು ಮಾಣಿಕ್ಯಧಾರ. ಆದರೆ ನಾವದನ್ನು ಬಳಸ್ತಿರೋ ರೀತಿ ಮಾತ್ರ ನಿಜಕ್ಕೂ ಬೇಸರಕ್ಕೆ ಕಾರಣ ಆಗುತ್ತೆ. ಆ ನೀರಲ್ಲಿ ಸ್ನಾನ ಮಾಡಿದರೆ ರೋಗ ರುಜಿನಗಳು ವಾಸಿಯಾಗತ್ವೆ ಅನ್ನೋ ಒಂದು ನಂಬಿಕೆ ಅಲ್ಲಿದೆ. ಹೀಗಾಗಿ ಸಾಕಷ್ಟು ಜನ ದಿನ ಮನೆಯಲ್ಲಿ ಸ್ನಾನ ಮಾಡದವರೇ ಹೆಚ್ಚಾಗಿ ಅಲ್ಲಿಗೆ ಬರ್ತಾರೆ. ಆ ನೀರಲ್ಲಿ ತಮ್ಮ ಪಾಪವನ್ನು ತೊಳ್ಕೋತಾ ಇದ್ದೀವಿ ಅಂದ್ಕೋತಾರೆ. ಜೊತೆಗೆ ತಮ್ಮ ಕೊಳಕು ಬಟ್ಟೆಗಳನ್ನಲ್ಲಿ ಬಿಡ್ತಾರೆ. ನಿಜಕ್ಕೂ ಅದೊಂಥರ ಅಸಹ್ಯಕರ ಮತ್ತು ಅನಾಗರಿಕ ವರ್ತನೆ. ಯಾವ ಮಾಣಿಕ್ಯಧಾರ ನೀರು ಮೈ ಮೇಲೆ ಬಿದ್ದರೆ ರೋಗ ವಾಸಿಯಾಗತ್ತೆ ಅನ್ನೋ ನಂಬಿಕೆ ಇದೆಯೋ ಆ ಜಾಗಕ್ಕೆ ಹೋದ್ರೂ ಕೂಡ ನಿಮಗೆ ರೋಗ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿಗೆ ಬರೋ ಜನ ಅದನ್ನ ಕುಲಗೆಡಿಸಿದ್ದಾರೆ. ಅಲ್ಲಿ ಗಲೀಜು ಮಾಡ್ತಾರೆ. ಅದನ್ನ ನಿಯಂತ್ರಿಸುವ ಒಂದು ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಇನ್ನು ಮಾಣಿಕ್ಯಧಾರೆಯ ಪರಿಸ್ಥಿತಿಯನ್ನು ನೋಡಲಾಗದೆ ಅಲ್ಲಿಂದ ಮೇಲೆ ಬಂದರೆ ಆ ಸುಂದರ ಪರಿಸರದಲ್ಲಿ ಕೂಡ ಪ್ಲಾಸ್ಟಿಕ್ಕೇ ಪ್ಲಾಸ್ಟಿಕ್ಕು. ಅಲ್ಲಿ ಆಹಾರ ತಿಂದೆಸೆದ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ ಬಾಟ್ಲಿಗಳು, ಲೋಟಗಳು, ಹೆಂಡ ಕುಡಿದೆಸೆದ ಪಾಕೆಟ್ಟುಗಳು. ಅರೆ, ಕುಡಿಯೋದಕ್ಕೆ ಗಲೀಜು ಮಾಡೋದಕ್ಕೆ ಬೇರೆ ಜಾಗನೇ ಸಿಗೋದಿಲ್ವೇನ್ರಿ ಈ ದರಿದ್ರಗಳಿಗೆ? ಕಾಡಿನ ಮಡಿಲಿಗೆ ಬಂದಾಗ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಇದ್ರೆ ಇಲ್ಲಿಗೆ ಬರೋ ಹಾದಿಯಲ್ಲೇ ಜನರ ವಾಹನಗಳನ್ನು ಪರೀಕ್ಷಿಸಿ ಪ್ಲಾಸ್ಟಿಕ್ ಮುಕ್ತರಾದವರಿಗೆ ಮಾತ್ರ ಮೇಲಕ್ಕೆ ಕಳುಹಿಸುವ ವ್ಯವಸ್ಥೆಯನ್ನಾದರೂ ಜಿಲ್ಲಾಡಳಿತ ಅಲ್ಲಿ ಮಾಡಬೇಕು. ಚೆಕ್ ಪೋಸ್ಟ್ ಇದೆ, ಆದರೆ ಬರೀ ಕಲೆಕ್ಷನ್ನಿಗೆ ಮಾತ್ರ. ನಾನು ಈ ಚಂದ್ರದ್ರೋಣಕ್ಕೆ ಹೊರಟಾಗ ಚಿಕ್ಕಮಗಳೂರಲ್ಲಿ ನನಗೆ ಸ್ನೇಹಿತರು ಹೇಳಿದರು, ನಿಮ್ಮ ಕಾರಲ್ಲಿ ಯಾವುದಾದ್ರು ಪ್ಲಾಸ್ಟಿಕ್ ಬಾಟ್ಲುಗಳಿದ್ದರೆ ಅದನ್ನು ಇಲ್ಲೇ ಇಟ್ಟು ಹೋಗಿ, ಚೆಕ್ ಪೋಸ್ಟಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಬಿಡೋದಿಲ್ಲ ಅಂತ. ಅಫ್ಕೋರ್ಸ್ ನಾವು ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಎಲ್ಲಿಗೂ ತೊಗೊಂಡು ಹೋಗೋದೇ ಇಲ್ಲ. ಹಾಗಾಗಿ ನಮ್ಮ ಕಾರಲ್ಲಿ ಯಾವ ಪ್ಲಾಸ್ಟಿಕ್ ಬಾಟ್ಲು ಇರಲಿಲ್ಲ. ನನಗೊಂದು ಖುಷಿಯಾಗಿದ್ದೇನು ಅಂದರೆ, ಚೆಕ್ ಪೋಸ್ಟಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಹಿಡಿದು ಅವನಲ್ಲಿ ಈಸ್ಕೊಂಡು ಪ್ಲಾಸ್ಟಿಕ್ ಮುಕ್ತ ವಾಹನಗಳನ್ನು ಮಾತ್ರ ಮೇಲಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳಿದಾಗ ನಿಜವಾಗ್ಲೂ ಖುಷಿ ಆಯಿತು. ಆದರೆ ಚೆಕ್ ಪೋಸ್ಟ್ಗೆ ನಾವು ಬಂದ್ವಿ. ಚೆಕ್ ಪೋಸ್ಟಲ್ಲಿ ನಮ್ಮ ವಾಹನನ ಯಾರೂ ತಪಾಸಣೆನೂ ಮಾಡಲಿಲ್ಲ, ಪ್ಲಾಸ್ಟಿಕ್ ಇದೆಯಾ ಅಂತ ಕೂಡ ಕೇಳಲಿಲ್ಲ. ಅವನಿಗೆ ನಮ್ಮ ಹತ್ರ ಎಂಟ್ರಿ ಫೀಸ್ ಇಸ್ಕೊಳ್ಳೋದ್ರಲ್ಲಿ ಮಾತ್ರ ಆಸಕ್ತಿ ಇತ್ತು. ಅಲ್ಲಿಂದ ಸ್ವಲ್ಪ ಮೇಲೆ ಬಂದು ಅಲ್ಲೊಂದು ಕಡೆ ನಮ್ಮ ಕಾರನ್ನು ನಿಲ್ಲಿಸಿ ನೋಡಿದರೆ ಆ ಜಾಗದಲ್ಲಿ ಬರೀ ಪ್ಲಾಸ್ಟಿಕ್ಕು. ತಿಂದು ಹಾಕಿದಂಥ ಚಿಪ್ಸ್ ಪಾಕೆಟುಗಳು, ನೀರು ಕುಡಿಯೋದಕ್ಕೆ ತಂದಂಥ ಪ್ಲಾಸ್ಟಿಕ್ ಲೋಟಗಳು, ಅದರ ರಾಶಿನ ಅಲ್ಲಿ ಹಾಕಿದ್ದಾರೆ. ಆದರೆ ಈ ಎಲ್ಲ ಜಾಗದಲ್ಲಿ ಪ್ಲಾಸ್ಟಿಕ್ ಹಾಕೋದಿದೆಯಲ್ಲ, ಇದನ್ನು ನಾವು ಯಾವತ್ತು ಬಿಡ್ತೀವಿ? ಪ್ಲಾಸ್ಟಿಕ್ಕನ್ನು ಬೆಟ್ಟದ ಮೇಲೆ ಬಿಡದೇ ಇರೋದಕ್ಕೆ ಅವಕಾಶ ಇದೆ. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ನೀವು ಹಣ ಕಲೆಕ್ಟ್ ಮಾಡ್ತೀರಿ ಅಂದಮೇಲೆ ಅಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ಬೋದು. ಪ್ಲಾಸ್ಟಿಕ್ಕನ್ನು ತೊಗೊಂಡು ಹೋಗಬೇಡಿ ಅಂತ ಕಾರಲ್ಲಿ ಬಂದವ್ರಿಗೆ ಹೇಳಬಹುದು. ಜೊತೆಗೆ 1-2 ಕಾರುಗಳನ್ನಾದರೂ ನೀವು ಚೆಕ್ ಮಾಡಿದರೆ ಅದರಲ್ಲಿ ಪ್ಲಾಸ್ಟಿಕ್ ಇರೋದನ್ನು, ಪ್ಲಾಸ್ಟಿಕ್ ಬಾಟ್ಲುಗಳನ್ನು ನೀವು ವಶಕ್ಕೆ ತೊಗೊಂಡ್ರೆ, ಅದನ್ನು ಅಲ್ಲಿ ಖಾಲಿ ಮಾಡಿಸಿದರೆ ಮೇಲಕ್ಕೆ ಪ್ಲಾಸ್ಟಿಕ್ ಬರೋದು ಕಡಿಮೆ ಆಗುತ್ತೆ. ಆದರೆ ಆ ಕೆಲಸನ ನೀವು ಮಾಡ್ತಾಯಿಲ್ಲ. ಹೋಗಲಿ, ಬಂದ ಮೇಲೆ ಕ್ಲೀನ್ ಮಾಡುವಂಥ ಕೆಲಸನಾದರೂ ಮಾಡ್ತಾಯಿದ್ದೀರಾ? ಇಲ್ಲಿ ಮೇಲೆ ಬರೋದಕ್ಕೆ ಹಣ ತಗೋತೀರಿ, ಎಂಟ್ರಿ ಫೀಸ್ ಅಂಥೇಳಿ 30 ರೂಪಾಯಿ 20 ರೂಪಾಯಿ ಇಸ್ಕೋತೀರಿ. ಅದಾದಮೇಲೆ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅನ್ನೋವಂಥ ಕಾಮನ್ ಸೆನ್ಸು, ಆ ಜವಾಬ್ದಾರಿ ಹಣ ತಗೊಳ್ಳೋ ನಿಮಗೆ ಯಾಕಿಲ್ಲ? ಒಂದು, ಪ್ಲಾಸ್ಟಿಕ್ಕನ್ನು ಜನ ತರಬಾರ್ದು. ಎರಡನೇದು, ನೀವು ಎಂಟ್ರಿ ಫೀಸನ್ನು ಮಾಡಿದ ಮೇಲೆ ಪ್ಲಾಸ್ಟಿಕ್ ಬರದೇ ಇರೋ ಥರ ನೋಡ್ಕೋಬೇಕಾದಂಥ ಜವಾಬ್ದಾರಿ ನಿಮ್ಮದಾಗಬೇಕು. ಯಾವಾಗ ಜವಾಬ್ದಾರಿ ಕಲಿತೀರಿ? ಜೀಪ್ ಮತ್ತೆ ದತ್ತಪೀಠದ ಬಳಿಗೆ ಬಂತು. ನಾವು ಅಲ್ಲಿಂದಲೇ ದತ್ತನ ಪಾದುಕೆಗಳಿಗೆ ಮತ್ತೊಮ್ಮೆ ನಮಿಸಿ ಚಂದ್ರದ್ರೋಣದಿಂದ ಹೊರಟ್ವಿ. ನಮ್ಮ ಮುಂದಿನ ಪಯಣ ಕರ್ನಾಟಕದ ಅತಿ ಎತ್ತರದ ಮತ್ತೊಂದು ಪರ್ವತದ ಕಡೆಗೆ ಸಾಗ್ತಾ ಇತ್ತು. ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಚಂದ್ರದ್ರೋಣ ಪರ್ವತಗಳ ಸಾಲಿನ ಅತಿ ಎತ್ತರದ ಪರ್ವತದ ಬಗ್ಗೆ ಹಾಗೂ ಅಲ್ಲಿನ ವಿಶೇಷತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.